ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಈ ಪ್ರಕರಣದ ಪ್ರಮುಖ ದೂರುದಾರ ಅಥವಾ ಆರೋಪಿಯಾಗಿರುವಂತಹ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಶಿವಮೊಗ್ಗದಿಂದ ಎಸ್ಐಟಿ ಕರೆದೊಯ್ದಿದೆ. ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ದಾಖಲಿಸಬೇಕಿದೆ ಚಿನ್ನಯ್ಯ. ಹೌದು, ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣ ಇದು. ಜಡ್ಜ್ ಮುಂದೆ ತಪ್ಪೊಪ್ಪಿಗೆಯ ಆ ಹೇಳಿಕೆಯನ್ನ ದಾಖಲಿಸಬೇಕಿದೆ ಚಿನ್ನಯ್ಯ. ಶಿವಮೊಗ್ಗದ ಸೋಗಾನಿಯ ಸೆಂಟ್ರಲ್ ಜೈಲಿನಲ್ಲಿ ಸದ್ಯ ಚಿನ್ನಯ್ಯ ಇರೋದು. ನ್ಯಾಯಾಂಗ ಬಂಧನದಲ್ಲಿ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಇರೋದು. ಮಧ್ಯಾಹ್ನ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸುತ್ತೆ ಎಸ್ಐಟಿ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ಗೆ ಎಸ್ಐಟಿ ಹಾಜರುಪಡಿಸುತ್ತೆ. ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ದಾಖಲಿಸ್ತಾರೆ ಚಿನ್ನಯ್ಯ ಅನ್ನುವಂಥ ಮಾಹಿತಿ ಇದೆ. ಎಸ್ಐಟಿ ಮುಂದೆ ನೀಡಿದ ಹೇಳಿಕೆಯನ್ನೇ ಜಡ್ಜ್ ಮುಂದೆ ಹಾಗಾದ್ರೆ ಚಿನ್ನಯ್ಯ ಹೇಳ್ತಾನ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಪೊಲೀಸರ ಮುಂದೆ ಬಂದಂತಹ ಚಿನ್ನಯ್ಯ, ನಾನು ಅನೇಕ ಶವಗಳನ್ನು ಹೂತಿಟ್ಟಿದ್ದೇನೆ, ಅದರಲ್ಲಿ ಹೆಣ್ಣು ಮಕ್ಕಳ ಶವ, ಆ ಶವಗಳನ್ನು ಅಂದು ನೋಡಿದ ಸಂದರ್ಭದಲ್ಲಿ ಅವುಗಳ ಮೇಲೆ ಅತ್ಯಾಚಾರ ಬಲಾತ್ಕಾರ ಆಗಿರಬಹುದು ಅನ್ನುವಂಥ ಅನುಮಾನ ಇತ್ತು. ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ. ಈ ಕೆಲವೊಂದು ಜಾಗಗಳಲ್ಲಿ ತಪಾಸಣೆಯಾಗಬೇಕು, ಶೋಧ ಆಗಬೇಕು. ಈ ನಿಟ್ಟಿನಲ್ಲಿ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆಯನ್ನು ದಾಖಲಿಸಿ ಸರ್ಕಾರ ಅಳೆದು ತೂಗಿ ಎಸ್ಐಟಿಯನ್ನು ರಚನೆ ಮಾಡಬೇಕಾಗತ್ತೆ. ಚಿನ್ನಯ್ಯ ಹೇಳಿದಲ್ಲೆಲ್ಲ ಆಗದದ್ದಾಯಿತು, ಸಿಕ್ಕಿದ್ದು ಶೂನ್ಯ, ಅಂಥದ್ದು ಯಾವುದು ಕೂಡ ಲಭ್ಯವಾಗಲಿಲ್ಲ. ಸಿಕ್ಕಿರುವ ಕೆಲವೊಂದು ಮೂಳೆಗಳೇನಿದೆ ಅದು ಪುರುಷರದ್ದು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸೊ ಇದೆಲ್ಲದರ ನಡುವೆ ಹಾಗಾದರೆ ಚಿನ್ನಯ್ಯ ಈ ರೀತಿ ನೇರ ಹೇಳಿಕೆಯನ್ನು ಕೊಡುವುದಕ್ಕೆ ಏನು ಕಾರಣ ಇರಬಹುದು? ಈ ನಿಟ್ಟಿನಲ್ಲಿ ಎಸ್ಐಟಿ ತನ್ನ ತನಿಖೆಯನ್ನು ವಿಸ್ತರಿಸುತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಎಸ್ಐಟಿ ಮಾಡುತ್ತೆ. ಆ ತನಿಖೆಯ ಒಂದಷ್ಟು ಫಲಶ್ರುತಿಗಳು ನಿಮಗೀಗಾಗಲೇ ಗೊತ್ತಿದೆ. ಯಾರ ಅಣತಿಯಂತೆ ಚಿನ್ನಯ್ಯ ನಡೆದುಕೊಂಡಿದ್ದು, ಯಾವ ಕಾರಣಕ್ಕೆ ಚಿನ್ನಯ್ಯ ಹಾಗೆ ನಡೆದುಕೊಂಡಿದ್ದು ಅಂತ. ಆದರೆ ನೀವು ಗಮನಿಸ್ಬೋದು, ಚಿನ್ನಯ್ಯ ಎಂಥದ್ದೇ ಹೇಳಿಕೆಯನ್ನು ಆರಂಭದಲ್ಲಿ ಕೊಟ್ಟಿದ್ರೂ ಕೂಡ ಆ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳದ ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿ. ನ್ಯಾಯಾಲಯದ ಮುಂದೆ ಕೊಟ್ಟಂಥ ಹೇಳಿಕೆ ಈಗ ತಪ್ಪೊಪ್ಪಿಗೆ ಅಂತೆ. ಇದನ್ನು ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಅದೇನೇ ಇದ್ರೂ ಕೂಡ ಶಿವಮೊಗ್ಗದ ಸೋಗಾನಿಯ ಸೆಂಟ್ರಲ್ ಜೈಲಿನಲ್ಲಿರುವಂಥ ಚಿನ್ನಯ್ಯನನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗತ್ತೆ. ತನ್ನ ತಪ್ಪನ್ನು ಆತ ಒಪ್ಪಿಕೊಳ್ಳಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆ ಸಾಧ್ಯತೆ ಎಷ್ಟು? ಎಸ್ಐಟಿ ಮುಂದೆ ಹೇಳಿರೋದನ್ನೇ ಆತ ಈಗ ನ್ಯಾಯಾಲಯದ ಮುಂದೆ ಹೇಳ್ತಾನ ಅನ್ನೋದು ಸದ್ಯದ ಕುತೂಹಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜೇಸುದಾಸ್ ನೀಡ್ತಾರೆ. ಜೇಸುದಾಸ್, ಇವತ್ತು ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿರುವಂಥ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಲಾಯ್ತಾ? ಇನ್ನೂ ಅಲ್ಲೇ ಇದ್ದಾರೆ? ಏನಿದೆ ಸದ್ಯದ ಅಪ್ಡೇಟ್ಸ್? ದಿವ್ಯಾ, ಇವತ್ತು ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಏನು ಶಿವಮೊಗ್ಗ ಸೋಗಾನೆಯಲ್ಲಿರುವಂತಹ ಸೆಂಟ್ರಲ್ ಜೈಲಿನಿಂದ ಇವತ್ತು ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟಿಗೆ ಹಾಜರುಪಡಿಸೋದಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಬೆಳಗಿನ ಇವತ್ತು ಬಂದಿದ್ರು. ಅವರ ಚಿನ್ನಯ್ಯನನ್ನ ಹೆಚ್ಚಿನ ಭದ್ರತೆಯಲ್ಲಿ ಈಗ ಬೆಳ್ತಂಗಡಿಗೆ ಕೊಂಡೊಯ್ಯಲಾಗ್ತಾ ಇದೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟಿಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ತಲೆಬುರುಡೆ ಏನು ಊತಿಕಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಎಸ್ಐಟಿ ಮುಂದೆ ತಪ್ಪೊಪ್ಪಿಗೆಯನ್ನು ಹೇಳಿದ್ದ. ಆ ಒಂದು ಹೇಳಿಕೆನ ಇವತ್ತು ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ಅವನು ಹೇಳ್ತಾನಂತದ್ದು ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಇದಕ್ಕೆ ಪೂರಕವಾಗಿ ಅವರು ಸತ್ಯ ನುಡಿಯುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಇತ್ತೀಚೆಗೆ ಅವನು ಚಿನ್ನಯ್ಯ ಉಲ್ಟಾ ಹೊಡೆದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಬಿಟ್ಟಿರುವಂತಹ ವಿಡಿಯೋಗಳು ಇನ್ನ ಸಾಕ್ಷಿಯಾಗಿ ಅಲ್ಲಿ ಎಸ್ಐಟಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬಾ ಕುತೂಹಲ ಮೂಡಿಸಿರುವಂತ. ಒಟ್ಟಿನಲ್ಲಿ ಚಿನ್ನಯ್ಯ ಇವತ್ತು ಏನ್ ಹೇಳಿಕೆ ನೀಡ್ತಾನೆ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುವಂತದ್ದು. ದಿವೇಶ್ವರಿ, ಜೇಸುದಾಸ್, ಈ ಹಿಂದೆ ಕೂಡ ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡೋದನ್ನ ಕೂಡ ನ್ಯಾಯಾಲಯ ಪರಿಗಣಿಸಿ ಎಸ್ಐಟಿಯನ್ನು ರಚನೆ ಅಂತ ಮಾಡಿದ್ದು. ಆತ ಹೇಳಿದ್ದಲ್ಲೆಲ್ಲ ಶೋಧವನ್ನು ನಡೆಸಿದ್ದು. ಈಗ ತನ್ನ ಹೇಳಿಕೆ ಬದಲಾಗಿದೆ ಅನ್ನೋದಾದರೆ, ಬದಲಾಯಿಸ್ತಾನೆ ಅನ್ನೋದಾದರೆ, ಎಸ್ಐಟಿ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಈಗ ತನ್ನ ತಪ್ಪಾಗಿದೆ, ನಾನು ಯಾರದೋ ಅಣತಿಗಾಗಿ ಇಂಥ ಕಾರಣಕ್ಕಾಗಿ ನನ್ನ ಹೇಳಿಕೆಯನ್ನು ಈ ಪ್ರಕರಣದಲ್ಲಿ ನನ್ನ ಪಾತ್ರ ಹಿಂಗೆ ಅಂತ ಹೇಳಿದ್ರು ಕೂಡ ಅದನ್ನು ನ್ಯಾಯಾಲಯ ಹೆಂಗೆ ಪರಿಗಣಿಸ್ಬೋದು? ಯಾಕಂದರೆ 164 ಅಡಿಯಲ್ಲಿ ಆತ ಹೇಳಿಕೆಯನ್ನು ದಾಖಲಿಸಿದ್ದು. ಜೇಸುದಾಸ್, ನಿಜಕ್ಕೂ ದೇವಶ್ರೀ, ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಚಿನ್ನಯ್ಯ
2023ರಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಅವಾಗ ಅವ್ರು ಮಾತಾಡಿರೋಂತ ಎಲ್ಲ ಏನು ಹೇಳಿಕೆಗಳನ್ನ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ವಿಡಿಯೋನ ಮಾಡ್ಕೊಂಡಿದ್ರು. ಆ ವಿಡಿಯೋಗಳನ್ನೇ ಸರಣಿ ರೂಪದಲ್ಲಿ ಅವರು ಇತ್ತೀಚೆಗೆ ಯೂಟ್ಯೂಬರ್ಗಳ ಮೂಲಕ ಬಿಟ್ಟದಂತ ನಾವು ಗಮನಿಸಬಹುದು. ಅಲ್ಲಿ ಹೇಳಿರಂತ ಹೇಳಿಕೆಗೂ ಮತ್ತೆ ನ್ಯಾಯಾಧೀಶರ ಮುಂದೆ ಇವರು ಚಿನ್ನಯ್ಯ ಹೇಳಿರುವಂತ ಹೇಳಿಕೆ ಅವು ಕರೆಕ್ಟ್ ಆಗಿರೋಂಥದ್ದು. ಆದ್ರೆ ತದನಂತರದಲ್ಲಿ 2023 ನಂತರದ ಬೆಳವಣಿಗೆಯಲ್ಲಿ ಇಲ್ಲಿ ಚಿನ್ನಯ್ಯನನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರ ಅನ್ನೋಂಥದ್ದು ಇಲ್ಲಿ ತುಂಬಾ ಗಮನಾರ್ಹಂತ ವಿಚಾರವಾಗಿರೋಂಥದ್ದು. ಆ ಒಂದು ನಿಟ್ಟಿನಲ್ಲಿ ಚಿನ್ನಯ್ಯ ಏನು 11 ಸ್ಥಳಗಳನ್ನ ತೋರಿಸ್ತಾನೆ. ಆ ಸ್ಥಳಗಳನ್ನ ಅವನು ಬೇಕು ಅಂತಲೇ ಅದನ್ನ ತಿರುಗ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯನ್ನು ಕಾಡ್ತಿರೋಂಥದ್ದು. ಈಗ SIT ಮುಂದಿರುವಂತ ಒಂದು ಬಲವಾದ ಪ್ರಶ್ನೆ ಅಂತಂದ್ರೆ, ಈಗ ಇತ್ತೀಚೆಗೆ ಬಂದಿರುವಂತಹ ವಿಡಿಯೋಗಳು ಏನು ಯೂಟ್ಯೂಬ್ ಅಲ್ಲಿ ಬಂದಿರುವಂತಹ ವಿಡಿಯೋಗಳನ್ನ ರಿವ್ಯೂ ಮಾಡಿದ್ರು SIT ಅವರಿಗೆ ಈಗ ಒಂದು ದೊಡ್ಡ ಸವಾಲು ಈಗ ಎದುರಾಗಿರೋಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಚಿನ್ನಯ್ಯನ ಹೇಳಿಕೆ ನ್ಯಾಯಾಲಯದಲ್ಲಿ ಯಾವ ರೀತಿ ಪರಿಗಣನೆ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲದಿಂದನೇ ಜನತೆ ಎದುರು ನೋಡ್ತಾ ಇದ್ದಾರೆ. ದಿವೇಶ್ವರಿ, ಥ್ಯಾಂಕ್ ಯು ಜೇಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.